ದಾರಿ ಹೋಕರಿಂದ ಉಗಿಸಿಕೊಂಡರೂ ಖುಷಿ ಖುಷಿಯಾಗಿರುತ್ತಿದ್ದ ನಟ ವಜ್ರಮುನಿ. ದಾರಿ ಹೋಕರು ಛೀ ಥೂ ಅಂತ ಉಗಿದ್ರು ಸಂತೋಷದಿಂದ ಬೀಗ್ತಾ ಇದ್ದ ಕನ್ನಡದ ಒಬ್ಬ ನಟರಿದ್ದರೆ ಅವರ ಹೆಸರು ವಜ್ರಮುನಿ. ಕಾರಣ ಇಷ್ಟೇ, ಇವರದ್ದು ಸಹಜ ಅಭಿನಯ. ರೇಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಚೆಲುವಿನ ನಾಯಕಿಯರನ್ನ ಪೀಡಿಸಿದರೆ ಮಾತ್ರ ಸಮಾಧಾನ. ಇಂಥ ಪಾತ್ರಗಳಿಗೆ ಜೀವ ತುಂಬಿದ್ದಕ್ಕೆ ಪ್ರೇಕ್ಷಕ ಮಹಾಪ್ರಭು ಕೊಡುವ ಪ್ರೀತಿಯ ಕಾಣಿಕೆಯೇ ಈ ಛೀ ಥೂ ಉಗಿತ. ವಜ್ರಮುನಿ ಬೀಗದೆ ಇರ್ತಾರೆಯೇ? ಬಾಲ್ಯದಲ್ಲಿ ಭಯಂಕರ ತುಂಟ. ಕಾಲೇಜು ದಿನಗಳಲ್ಲೂ ಅಷ್ಟೇ. ಅರ್ಧದಲ್ಲೇ ಕಾಲೇಜಿಗೆ ಗುಡ್ ಬೈ ಹೇಳಿ ನಾಟಕ ರಂಗಕ್ಕೆ ಧುಮುಕಿದರು ವಜ್ರಮುನಿ. ನೂರಾರು ಪ್ರದರ್ಶನ ಕಂಡ ಪ್ರಚಂಡ ರಾವಣ ಇವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತು. ರೋಚಕವಾಗಿ ನಟಿಸಿದ ರಾವಣನ ಪಾತ್ರ ಇವರಿಗೆ ವಿಶೇಷವಾದ ಜನಪ್ರಿಯತೆಯನ್ನು ತಂದುಕೊಟ್ಟಿತು. ಒಂದರ್ಥದಲ್ಲಿ ವಜ್ರಮುನಿಯವರು ಪ್ರಚಂಡ ರಾವಣರಾಗಿಯೇ ಉಳಿದರು ಪ್ರೇಕ್ಷಕರ ದೃಷ್ಟಿಯಲ್ಲಿ. ನಿಜ ಹೇಳಬೇಕೆಂದರೆ ಕಾಲೇಜು ದಿನಗಳ ನಂತರ ಇವರು ಸೇರಿಕೊಂಡಿದ್ದು ಸಿನಿಮಾಟೋಗ್ರಫಿ ಡಿಪ್ಲೊಮಾ ಕೋರ್ಸ್. ಚಿತ್ರರಂಗದಲ್ಲಿ ದೊಡ್ಡ ಕ್ಯಾಮರಾಮನ್ ಆಗುವುದು ಇವರ ಕನಸಾಗಿತ್ತು. ಆದರೆ ಆದದ್ದು ನಟ. ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ ವಜ್ರಮುನಿಯವರು ನಟಿಸಿದ ಮೊಟ್ಟ ಮೊದಲ ಚಿತ್ರ ತೆರೆ ಕಾಣಲೇ ಇಲ್ಲ. 1967ರಲ್ಲಿ ಪುಟ್ಟಣ್ಣ ಕಣಗಾಲ್ ಚಿತ್ರಿಸಿದ 1000 ಮೆಟ್ಟಿಲು ಚಿತ್ರದ ಮೂಲಕ ಇವರ ಪ್ರವೇಶವಾಯಿತು. ಆದರೆ ಚಿತ್ರ ಅರ್ಧದಲ್ಲೇ ನಿಂತಿತು. ಹಲವು ದಶಕಗಳ ನಂತರ ಈ ಚಿತ್ರದ ಚಿತ್ರೀಕರಣವನ್ನು ಪೂರ್ತಿಗೊಳಿಸಿ ತೆರೆ ಕಾಣಿಸಿದ್ದು ಬೇರೆ ಯಾರೂ ಅಲ್ಲ, ಪುಟ್ಟಣ್ಣನ ಮಿತ್ರರಾದ ಡಿ.ಬಿ. ಬಸವೇಗೌಡರು. ಅದೇ ಪುಟ್ಟಣ್ಣನವರು ನಿರ್ದೇಶಿಸಿದ ಮಲ್ಲಮ್ಮನ ಪವಾಡ ಚಿತ್ರದಲ್ಲೂ ವಜ್ರಮುನಿಯವರಿಗೆ ಅದ್ಭುತವಾದ ಪಾತ್ರವಿತ್ತು. ಈ ಚಿತ್ರದ ಮೂಲಕ ಪ್ರೇಕ್ಷಕರ ಮತ್ತು ವಿಮರ್ಶಕರ ಗಮನ ಸೆಳೆದ ವಜ್ರಮುನಿ ಮತ್ತೆ ಹಿಂತಿರುಗಿ ನೋಡುವ ಪ್ರಶ್ನೆಯೇ ಬರಲಿಲ್ಲ. ರಾಜ್ಕುಮಾರ್ ಅವರ ಜೊತೆ ನಟಿಸಿದ ಸಂಪತ್ತಿಗೆ ಸವಾಲ್ ವಜ್ರಮುನಿಯವರ ಸಾರ್ವಕಾಲಿಕ ಶ್ರೇಷ್ಠ ಅಭಿನಯದ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ಸುಮಾರು 400 ಚಿತ್ರಗಳಲ್ಲಿ ಖಳನಾಯಕನ ಪಾತ್ರ ನಿರ್ವಹಿಸಿದ ಕೀರ್ತಿ ಇವರದ್ದಾಯಿತು. ಏನೇ ಹೇಳಿ ಇವರ ಅಭಿನಯವನ್ನು ಕಾಪಿ ಮಾಡುವುದು ಸಾಧ್ಯವೇ ಇಲ್ಲ. ಇವರು ರೂಢಿಸಿಕೊಂಡಿರುವ ಅಭಿನಯದ ಶೈಲಿಯ ಅನುಕರಣೆ ಕಷ್ಟವೋ ಕಷ್ಟ. ವಜ್ರಮುನಿಯವರು ನಟಿಸಿದ ಚಿತ್ರಗಳಲ್ಲಿ ಗಮನ ಸೆಳೆದವುಗಳೆಂದರೆ ಗೆಜ್ಜೆ ಪೂಜೆ, ನಾಗರಹಾವು, ಉಪಾಸನೆ, ಮಯೂರ, ಬಹದ್ದೂರ್ ಗಂಡು, ಭರ್ಜರಿ ಬೇಟೆ, ಪ್ರೇಮದ ಕಾಣಿಕೆ, ಶಂಕರ್ ಗುರು, ಬಂಗಾರದ ಮನುಷ್ಯ, ಗಿರಿಕನ್ನೆ, ಆಕಸ್ಮಿಕ, ಭಕ್ತ ಕುಂಬಾರ. ಇವರ ಬೆತ್ತಲೆ ಸೇವೆ ಚಿತ್ರದ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದ ಪ್ರಶಸ್ತಿ ಲಭ್ಯವಾಗಿದೆ. ಇವರು ನಿರ್ಮಿಸಿದ ಚಿತ್ರಗಳೆಂದರೆ ಗಂಡಭೇರುಂಡ, ಬ್ರಹ್ಮಾಸ್ತ್ರ, ತಾಯಿಗಿಂತ ದೇವರಿಲ್ಲ ಮೊದಲಾದವು. ರಾಜಕೀಯ ಕುಟುಂಬವೊಂದರಲ್ಲಿ ಜನಿಸಿದ್ದರಿಂದ ವಜ್ರಮುನಿಯವರಿಗೆ ರಾಜಕೀಯ ನಂಟು ಇತ್ತೆನ್ನಿ. ಹಲವಾರು ಸಹಕಾರಿ ಸಂಘಗಳಲ್ಲಿ, ಸಂಸ್ಥೆಗಳಲ್ಲೂ ಇವರು ತಮ್ಮದೇ ಆದ ಸ್ಥಾನಮಾನ ಹೊಂದಿದ್ದರು. ನರರಕ್ಕಸ ಪಾತ್ರ ನಿರ್ವಹಿಸುತ್ತಿದ್ದ ವಜ್ರಮುನಿಯವರು ಬದುಕಿನ ಕೊನೆಯಲ್ಲಿ ರಕ್ಕಸ ವ್ಯಾಧಿಗೆ ಸಿಕ್ಕಿ ಹಾಕಿಕೊಂಡರು. ಕ್ಯಾನ್ಸರ್ ರೋಗ ಇವರನ್ನು ಇನ್ನಿಲ್ಲದಂತೆ ಕಾಡಿತು. ಕೊನೆಗೆ ಈ ರೋಗದ ಜೊತೆ ಗುದ್ದಾಡುವುದರಲ್ಲಿ ಸೋತು ಹೋದ ಈ ಖಳನಾಯಕ ಸಂಪೂರ್ಣ ಶರಣಾಗಿ ಬದುಕಿಗೆ ಗುಡ್ ಬೈ ಹೇಳಿದರು.